ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಮಂಡ್ಯ ತಾಲೂಕಿನಾದ್ಯಂತ ಸಂಚರಿಸಿದ ನಮ್ಮ ಹೆಮ್ಮೆಯ ಸುವರ್ಣ ಕರ್ನಾಟಕ ಜ್ಯೋತಿ ರಥ. ಕರ್ನಾಟಕ ರಾಜ್ಯಕ್ಕೆ 50 ವರ್ಷದ ಸುವರ್ಣ ಸಂಭ್ರಮದ ಪ್ರಯುಕ್ತ ಕನ್ನಡದ ರಥ ಮಂಡ್ಯ ತಾಲೂಕಿನಾದ್ಯಂತ ಸಂಚರಿಸುತ್ತಿದ್ದು, ಇಂದು ಮಂಡ್ಯ ತಾಲೂಕಿನ ಉಮ್ಮಡಹಳ್ಳಿ, ಕೀಲಾರ, ಮಾರಗೌಡನಹಳ್ಳಿ, ಕೆರಗೋಡು, ಹುಲಿವಾಹನ, ಸಾತನೂರು ಗ್ರಾಮಗಳಲ್ಲಿ ಸಂಚರಿಸಿ ರೈತ ಸಭಾಂಗಣ ತಲುಪಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು, ಸದಸ್ಯರುಗಳು, ಶಾಲಾ ಮಕ್ಕಳು ಹಾಗೂ ಗ್ರಾಮಸ್ಥರೆಲ್ಲ ಸೇರಿ ರಥವನ್ನು ಅದ್ದೂರಿಯಾಗಿ ಬರಮಾಡಿಕೊಂಡು ರಥಕ್ಕೆ ಪೂಜೆ ಸಲ್ಲಿಸಿ ಬೀಳ್ಕೊಟ್ಟರು. ಸಂತೋಷವು ಮನೆಯ ದೀಪವು ಈ ತಾಯಿಯು ನಕ್ಕರೆ. ಉಸಿರಾಗಲಿ ಹೆಸರಾಯಿತು. ಆ ರಥವನ್ನು ನಾವು ಎಲ್ಲ ಪಂಚಾಯತಿ ಸದಸ್ಯರು ಮತ್ತು ಊರಿನ ಗ್ರಾಮಸ್ಥರೆಲ್ಲ ಸೇರಿ ಸ್ವಾಗತ ಮಾಡಿದ್ದೀವಿ. ಇದು ಮುಂದೆ ಹೋಗ್ತದೆ, ಮುಂದೆ ಅವರು ಇದು ಮಾಡ್ಕೋತಾರೆ. ಹಂಗಾಗಿ ಕರ್ನಾಟಕ ರಾಜ್ಯದ್ದು ರಥ ನಮ್ಮೂರು ಬಂದಿರೋದು ತುಂಬಾ ಹೆಮ್ಮೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಳಗಡೆ ಪಂಚಾಯತಿಯಿಂದ ಮಾರ್ಗನಗರ ಪಂಚಾಯತಿಗೆ ಬಂದಿರುತ್ತೆ ನಮಗೆ ತುಂಬಾ ಖುಷಿಯಾಗಿದೆ. ಕನ್ನಡ ಗ್ರಾಮಸ್ಥರಿಗೆ ವಂದನೆಗಳು. ಇವತ್ತು ಏನು ಕರ್ನಾಟಕ ಅಂತ ದೀರ್ಘದಂದು 50 ವರ್ಷಗಳ ಸಂಭ್ರಮೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇಡೀ ರಾಜ್ಯದ ಉದ್ದಗಲಕ್ಕೂ ವಿಜೃಂಭಣೆಯಿಂದ ಈ ಕನ್ನಡ ರಥೋತ್ಸವಕ್ಕೆ ನಾವೆಲ್ಲ ಅಭಿನಂದನೆ ಸಲ್ಲಿಸಿ ಎಲ್ಲಾ ಗ್ರಾಮಸ್ಥರು, ಎಲ್ಲಾ ಪಂಚಾಯತಿ ಮುಖಂಡರುಗಳು ಮತ್ತೆ ಶಾಲಾ ಮಕ್ಕಳು ಎಲ್ಲ ಸೇರಿ ಇವತ್ತು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಅನುಸರಿಸಲಿಕ್ಕೆ ಮುಂದಿನ ಗ್ರಾಮ ಪಂಚಾಯತಿಗಳಿಗೆ ಅನುವು ಮಾಡಿಕೊಡ್ತಾ ಇದ್ದೀವಿ. ಈ ವಿಜೃಂಭಣೆ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ನಡೆಯಲಿ ಅಂತ ಹೇಳಿ ನಾನು ಭಗವಂತನ ಪ್ರಾರ್ಥಿಸ್ತೇನೆ. ಉಲ್ವಾನ ಗ್ರಾಮ ಪಂಚಾಯತಿಗೆ ಈಗ ರಥ ಬಂದಿದೆ. ಈ ರಥ ನಮ್ಮ ಉಲ್ವಾನ ಗ್ರಾಮಕ್ಕೆ ಬಂದಿರೋದು ನಮ್ಮದೊಂದು ಸುವರ್ಣ ಒಂದು ಕೊಡುಗೆ ಇದ್ದಾಗೆ. ಹಾಗೆ ಈ ಕರ್ನಾಟಕ ರಥ ಅನ್ನೋದು ನಮ್ಮ ಕನ್ನಡ ಇದಕ್ಕೆ ಒಂದು ಹೆಮ್ಮೆ ಆಗಿರುವಂತಹ ಒಂದು ವಿಷಯ. ಚಂದ್ರ ಒಂದು ಪಿಡಿಯು. ಈ ದಿನ ಮಂಡ್ಯ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದ ಪರವಾಗಿ ಹಾಗೂ ಸುವರ್ಣ ಕರ್ನಾಟಕ 50 ವರ್ಷ ತುಂಬಿದ ಸಂದರ್ಭದಲ್ಲಿ ಸುವರ್ಣ ರಥವು ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಕಟ್ಟತ್ತಿಯಿಂದ ಪ್ರಾರಂಭವಾಗಿ ಎಲ್ಲ ಗ್ರಾಮ ಪಂಚಾಯತಿಗಳು, ಉದಾಹರಣೆಗೆ ಮಂಡ್ಯ ನಗರ, ಉಮ್ಮಡಹಳ್ಳಿ, ಕೀಲಾರ, ಮಾರಗೌಡನಹಳ್ಳಿ ಮತ್ತೆ ಕೆರಗೋಡು, ಹುಲಿವಾನ ಮಾರ್ಗವಾಗಿ ನಮ್ಮ ಮಂಡ್ಯ ಗ್ರಾಮಾಂತರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಿಕ್ಕಮಂಡ್ಯ ಗ್ರಾಮಕ್ಕೆ ಆಗಮಿಸಿದೆ. ಈ ರಥವನ್ನು ನಾವು ತುಂಬು ಹೃದಯದಿಂದ ಹಾಗೂ ಪೂಜೆ ಮಾಡೋದ್ರ ಮೂಲಕ ಸ್ವಾಗತವನ್ನು ಮಾಡ್ಕೊಂಡಿದ್ದೀವಿ. ಈ ಸುವರ್ಣ ಕರ್ನಾಟಕವು 50 ವರ್ಷ ಪೂರ್ಣಗೊಂಡಿರೋದ್ರಿಂದ ಇನ್ನು ಈ 100 ವರ್ಷ ಹಾಗೂ ಈ 150 ವರ್ಷಗಳವರೆಗೂ ಸಹ ನಮ್ಮ ಈ ಕರ್ನಾಟಕ ಮತ್ತು ಸುವರ್ಣ ಕರ್ನಾಟಕವು ಇನ್ನು ಸುವರ್ಣಾಕ್ಷರದಲ್ಲಿ ಬರೆದಿಟ್ಟು ಮತ್ತು ಇನ್ನೂ ಅಭಿವೃದ್ಧಿಯಾಗಲಿ ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಮತ್ತು ನಮ್ಮ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಸೇರಿ ಸಂಭ್ರಮ ಆಚರಿಸಲಿ ಅಂತ ಎಲ್ಲರ ಪರವಾಗಿ ನಾವು ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಚೌಡಯ್ಯ ಅಂತ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ ಸರ್. ರಥೋತ್ಸವ ಏನಿದೆ, ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದ 50 ವರ್ಷದ ನಂತರ ಅದರ ಸಿವಿನ ನೆನಪಿಗಾಗಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಪ್ರಸ್ತುತ ಈ ನಾಡಿನ ಸಂಸ್ಕೃತಿ, ಕಲೆ, ಉಳಿವಿನ ಪ್ರಶ್ನೆ ನಮ್ಮೆಲ್ಲ ಇವತ್ತಿನ ಪೀಳಿಗೆ ಮಕ್ಕಳಿಂದ ಆರಂಭ ಆಗ್ಬೇಕಾದಂತ ಸನ್ನಿವೇಶ ಎದುರಾಗಿದೆ. ಇಂಥ ಸನ್ನಿವೇಶದಲ್ಲಿ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ, ನಾಡಿನ ಅಸ್ತಿತ್ವದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಘನ ಕಾರ್ಯವನ್ನ ಸರ್ಕಾರ ಮಾಡ್ತಾ ಇರತಕ್ಕಂಥದ್ದು ಎಲ್ರಿಗೂ ಕೂಡ ಹೆಮ್ಮೆ ಆದಂತ ಒಂದು ವಿಚಾರ. ಈ ದಿನ ನಮ್ಮ ಗ್ರಾಮಕ್ಕೆ ಒಂದು ರಥ ಆಗಮಿಸಿದ್ದು, ಪಂಚಾಯಿತಿ, ಶಾಲೆ ಎಲ್ಲ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ರಥವನ್ನು ಸ್ವಾಗತಿಸಿ ನಾವು ಬಹಳ ಆತ್ಮೀಯತೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಸಂತೋಷವಾಗಿ ಈ ಗ್ರಾಮದಲ್ಲಿ ಹಮ್ಮಿಕೊಳ್ಳಿಕ್ಕೆ ಆಸೆ ಪಡ್ತಾ ಇದ್ದೀವಿ, ಇಚ್ಛೆ ಪಡ್ತಾ ಇದ್ದೀವಿ. ಬಂದಿರತಕ್ಕಂಥ ಒಂದು ರಥೋತ್ಸವದ ಎಲ್ಲ ನೇತೃತ್ವವನ್ನು ವಹಿಸಿರ್ತಕ್ಕಂಥವ್ರಿಗೂ ಕೂಡ ಗ್ರಾಮದ ಪರವಾಗಿ, ಪಂಚಾಯಿತಿ ಪರವಾಗಿ, ಶಾಲೆಯ ಪರವಾಗಿ, ಸಮಸ್ತ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೋರ್ತಾ ಈ ಒಂದು ಯಾತ್ರೆ ಯಶಸ್ವಿಯಾಗಲಿ, ಎಲ್ರಿಗೂ ಕೂಡ ಇದ್ರ ಅರಿವು ಇರಲಿ ಅಂತ ಹೇಳಿ ತಾಯಿ ಕನ್ನಡಾಂಬೆಯಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಸುವರ್ಣ ಕರ್ನಾಟಕ ಸಂಭ್ರಮ 50ರ ರಥ ಸ್ವರ್ಣ ರಥ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಚಲಿಸಿ ಮಂಡ್ಯ
ಜಿಲ್ಲೆಗೆ 18ನೇ ತಾರೀಕು ಬಂತು. ಅಲ್ಲಿಂದ ವಿವಿಧ ತಾಲೂಕುಗಳನ್ನು ಸಂಚರಿಸಿ ಮಂಡ್ಯ ತಾಲೂಕಿಗೆ ಇಂದು ಪಾದಾರ್ಪಣೆ ಮಾಡಿದೆ. ಈ ಜ್ಯೋತಿ ರಥವನ್ನ ಎಲ್ಲ ಗ್ರಾಮಗಳಲ್ಲಿ, ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಸಂಭ್ರಮದಿಂದ ಸ್ವಾಗತಿಸಿ ಆಚರಿಸಬೇಕು ಅನ್ನುವಂಥ ಕನಸನ್ನ ಮಂಡ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವಹಿಸಿಕೊಂಡಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಉಮ್ಡಳ್ಳಿ ಮತ್ತು ಕಿಲಾರ, ಅಲ್ಲಿಂದ ಒಡಗಟ್ಟ, ಮತ್ತೆ ಹಾಗೆಯೇ ಕೆರಗೋಡು ಹೋಗಿ ಕೆರಗೋಡಿನಿಂದ ಮಂಡ್ಯಕ್ಕೆ ಬಂದು ಮಂಡ್ಯದಲ್ಲಿ ಇವತ್ತು ಒಂದು ಸಮಾರಂಭವನ್ನ ರೈತ ಸಭಾಂಗಣದಲ್ಲಿ ಹಮ್ಮಿಕೊಂಡೋಗಿದ್ವಿ. ಕರ್ನಾಟಕಕ್ಕೆ ಕರ್ನಾಟಕ ಅಂತ ನಾಮಕರಣವಾಗಿ 50 ವರ್ಷಗಳು ಸಂದಾಯವಾದಂಥ ಈ ಶುಭ ಸಂದರ್ಭದಲ್ಲಿ ಕರ್ನಾಟಕ ಜ್ಯೋತಿ ರಥವನ್ನ ರಾಜ್ಯಾದ್ಯಂತ ಸಂಚರಿಸಲಾಗ್ತಾ ಇದೆ. ಆ ಜ್ಯೋತಿ ರಥ ಇವತ್ತು ಮಂಡ್ಯಕ್ಕೆ ಬಂದಿರುವಂಥದ್ದು ಮಂಡ್ಯದ ಸೌಭಾಗ್ಯ. ವಿವಿಧ ಗ್ರಾಮಗಳಲ್ಲಿ ಇದನ್ನ ಸಂಚರಿಸಿ ಇದ್ರ ಬಗ್ಗೆ ಪ್ರಜ್ಞೆಯನ್ನ ಮತ್ತು ವಿಚಾರವನ್ನ ಮೂಡಿಸಬೇಕು ಅನ್ನುವಂಥ ವಿಷಯವನ್ನ ಕರ್ನಾಟಕ ಸರ್ಕಾರ ಹೊಂದಿತ್ತು. ಆ ಕುರಿತು ನಾವು ರಥವನ್ನ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ವಿ. ನಮಸ್ಕಾರ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.